ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ನನ್ನ ಹೆಸರು ಬಂದು ಶೇಖಪ್ಪ ದುನಿಯಾ ಅಂತೇಳಿ. ಯಾವಾಗ ಅಣ್ಣನ ದುನಿಯಾ ಮೂವಿ ಬಂತು ಅವಾಗ ನಾನು ಮೇಕೆಗಳು ಕಾಯ್ತಿದ್ದೆ ಊರಲ್ಲಿ. ಆ ಪಿಕ್ಚರ್ ಹುಚ್ಚಂಬುದೇ ಗೊತ್ತಿದ್ದಿಲ್ಲ. ಯಾವಾಗ ದುನಿಯಾ ಮೂವಿ ನೋಡಿದೆ ಆವಾಗ ನಾನು ಅಣ್ಣನ ಫ್ಯಾನ್ ಆಗೋದೆ. ಅವಾಗಲಿದ್ದ ಅವ್ರು ಇಮಿಡಿಯೇಟ್ಲಿ ಹೋಗಿ ಅವ್ರೆ ದುನಿಯಾ ಮೂವಿದ ಹೆಸರು ಹಾಕ್ಸ್ಕೊಂಡೆ. ಅವಾಗಲಿದ್ದ ಅವ್ರ ಮೂವಿ ಎಲ್ಲ ನೋಡ್ತಾಯಿದ್ದೆ. ಅವಾಗೆ ಊರಲ್ಲಿ ಹಚ್ಚಿ ಹಾಕ್ಸ್ತಾರೆ ಜಾತ್ರೆ ಆಗೋ ಟೈಮಲ್ಲಿ, ಅಲ್ಲೇ ಹಚ್ಚಿ ಹಾಕ್ಸ್ಕೊಂಡಿದ್ದು ಬಾಸದ ನಾನು. ಅವಾಗಲಿದ್ದ ಅವ್ರ ಬಿಗ್ ಫ್ಯಾನ್ ನಾನು. ಹಾಗಾಗಿ ಅವ್ರ ಪ್ರತಿ ಮೂವಿ ಬಂದ್ರೂ ಅವ್ರು ಕಟೌಟ್ ಹಾಕ್ತೀನಿ ಊರಲ್ಲಿ, ಹಾಲು ಅಭಿಷೇಕ ಮಾಡ್ತೀನಿ. ಒಬ್ಬನೇ ಕಟೌಟ್ ಹಾಕ್ಸ್ತೀನಿ ಊರಲ್ಲಿ. ಆದರೆ ಬೇರೆ ಬೇರೆ ಹೀರೋಗಳ ಫ್ಯಾನ್ ಆದ್ರೆ ಅವ್ರಿಗೆ ಎದುರಹಳ್ಳಿ ಒಬ್ಬನೇ. ಪ್ರತಿಯೊಬ್ಬರು ಬಂದ್ರೆ ಅವ್ರಿಗಿಂತ ಒಂದು ಮೇಲೆ ಹೆಚ್ಚಿಗಿರ್ತವೆ ನಾನು ಕಟೌಟ್ ಬಾಸ್ದು. ಹಂಗಾಗಿ ನಾನು ಬಾಸ್ನ ತುಂಬ ಇಷ್ಟಪಡ್ತೀನಿ. ಲ್ಯಾಂಡ್ ಲಾರ್ಡ್ ಸಿನಿಮಾದ ಗ್ಲಿಮ್ಸ್ ಸಾಂಗ್ಸ್ ಎಲ್ಲ ಕೇಳಿದೆ ಸರ್. ನಿಂಗವ ಅಂತೇಳಿ ಫುಲ್ಲು ಖುಷಿ ಇದೆ ಸರ್. ಹಾಂ, ತುಂಬ ಇದೆ ಸರ್. ಆದರೆ ನಮಗದು ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. 20ನೇ ತಾರೀಕು ಬರ್ತಡೇ. ಹಾಂ, 20ಕ್ಕೆ ಬರ್ತಡೇ ಇದೆ ಸರ್. ಅದೇ 20ಕ್ಕೆ ಇರೋಕ್ಕಾಗಿ ಬಾಸ್ದು ಸ್ವಲ್ಪ ಕೆಲಸ ಇರೋಕ್ಕಾಗಿ ಇವಾಗ 18ಕ್ಕೆ ಅದೇ ಬರ್ತಡೇ ಆಚರಿಸೋ ಥರ ಮಾಡ್ತಾಯಿದ್ದೀವಿ ಸರ್. ಹಂಗಾಗಿ ಬಾಸ್ದು ಮೂವಿ 23ಕ್ಕೆ ರಿಲೀಸ್ ಇರೋ ಸಲಂದೆ. ಹಂಗಾಗಿ ಇವಾಗ ಬಾಸ್ಗೆ ಅವಾಗ ಟೈಮ್ ಇಲ್ಲ. ಹಂಗಾಗಿ ಇವಾಗ ಬಾಸು ಅದೇ ಹಬ್ಬನೇ ಇವಾಗ ಆಚರಿಸ್ತಾ ಇದ್ದೀವಿ. ಹಂಗಾಗಿ ಯಾವ್ಯಾವ ಸಿನಿಮಾ ನೋಡಿದಿರೋದು ನೀವು ಸರ್? ಪ್ರತಿ ಮೂವಿ ನೋಡಿದ್ದೀನಿ ಅವ್ರದ್ದು. ಫಸ್ಟು ನಾನು ಸ್ಟಾರ್ಟಿಂಗ್ ನೋಡಿದ್ದೆ ಅವ್ರದ್ದು ದುನಿಯಾ ಮೂವಿ ನೋಡಿದ್ದೇನೆ. ಆಮೇಲೆ ಅವ್ರ ಫ್ಯಾನ್ ಆಗಿದ್ದು ನಾನು. ಡೈಲಾಗ್ ನೆನಪಿದೆಯಾ ಅವ್ರದ್ದು? ಇದೆ ಸರ್. ತಾಕತ್ ಮೂವಿದಿದೆ ಸರ್. ಹೇಳಿ. ತಾಕತ್ ಮೂವಿದಿದೆ. ನಮ್ಮ ಬಾಸು ಭಾಳ ಹೊಡಿತಾರೆ ಆ ಡೈಲಾಗ್ ಅಂದ್ರೆ ಭಾಳ ಇಷ್ಟ. ರಾಜಕಾರಣಿ ತಾಕತ್ತು, ದುಡ್ಡಿನ ತಾಕತ್ತು ಇರ್ಬೋದು ನಿಮಗೆ, ಆದರೆ ನನಗೆ ಈ ಬಸ್ಸಾಗ ಬಾಡಿ ತಾಕತ್ತಿದೆ ಕಂಡ್ರು. ದುನಿಯಾ ವಿಜಯ್ ಅವ್ರ ಬರ್ತಡೇ ಸ್ಪೆಷಲ್ ಇವತ್ತು ಒಂದು ಪ್ರೋಗ್ರಾಮ್ ನಿಮಗೆ ಅಂತಲೇ ಆರ್ಗನೈಸ್ ಮಾಡಿದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ ಸರ್. ತುಂಬ ಎಲ್ಲ ತುಮಕೂರಿಂದ ಬಂದಿರೋದು. ಎಲ್ಲ ಕಡೆಯಿಂದನೂ ತುಂಬ ಜನ ಸೇರೋರು ನೋಡಿದ್ರು ಭಾಳ ಖುಷಿ ಆಗ್ತಾಯಿದೆ. 2 ಫಿಲಮ್ ತೆಗ್ದಿರೋದ್ರಲ್ಲಿ ಭಾಳ ಹಿಟ್ಟಾಗಿಬಿಟ್ಟಿದ್ದಾರೆ. ಡೈರೆಕ್ಷನ್ ಮಾಡಿದ್ದಾರೆ. ಎರಡೇ ಫಿಲಮ್ ಡೈರೆಕ್ಷನ್ಗೆ. ಈ ಫಿಲಮ್ ಏನಾದರೂ ಇದಾಯಿತು ಅಂದರೆ ಒಂದು ಲೆವೆಲ್ಗೆ ಹೊರಟೋಗ್ಬಿಡ್ತಾರೆ. ಈಗಲೇ ಟಚ್ ಮಾಡೋ ಮಾತಾಡ್ಸೋಕ್ಕಾಗ್ತಾಯಿಲ್ಲ, ಇನ್ನೊಂದು ಲೆವೆಲ್ಗೆ ಹೊರಟೋಗ್ಬಿಡ್ತಾರೆ. ಇದು ಲ್ಯಾಂಡ್ ಲಾರ್ಡ್ ಗ್ಲಿಮ್ಸು ಮತ್ತು ಇದನ್ನೆಲ್ಲ ನೋಡಿದ್ದೀರ, ಸಾಂಗ್ಸ್ನೆಲ್ಲ ಕೇಳಿದ್ದೀರ, ಹೇಗೆ ಅನಿಸ್ತದು? ಸಖತ್ತಾಗಿದ್ದಾವೆ ಸರ್. ದುನಿಯಾ ವಿಜಯ್ ಅವ್ರ ಬರ್ತಡೇ 20ನೇ ತಾರೀಕು. ನೀವೇನೇನು ತುಮಕೂರಲ್ಲಿ ಏನೇನು ಆರ್ಗನೈಸ್ ಮಾಡ್ಕೊಂಡಿಲ್ಲ? ಫಿಲಮ್ ರಿಲೀಸಿಂಗ್ ಮಾಡ್ತಾಯಿದ್ದೀವಿ ಸರ್. ಫುಲ್ ಎಲ್ಲ ಫ್ಲೆಕ್ಸ್ ಎಲ್ಲ ಇದನ್ನು ಮಾಡಿದ್ದೀವಿ. ಆಮೇಲೆ ಇವತ್ತು ಸಿನಿಮಾಗಳು ಬರ್ಡೇ ದಿನ 20ನೇ ತಾರೀಕು ಹೇಳೋ ದಿನ. 20ನೇ ತಾರೀಕು ಬರ್ಡೇಗೆಲ್ಲ ಮಕ್ಕಳಿಗೆಲ್ಲ ಒಂಚೂರು ಸಿಹಿ ವಿತರಣೆ ಎಲ್ಲ ಮಾಡ್ತೀವಿ ಅಂತ ಹೇಳಿ 20ನೇ ತಾರೀಕು ಒಳ್ಳೆ ಕಾರ್ಯಗಳು ದುನಿಯಾ ವಿಜಯ್ ಅವ್ರ ಹೆಸರಲ್ಲಿ ನಡೀತಾ ಇದೆ. 20ನೇ ತಾರೀಕು ಪೂರ್ತಿ ಎಲ್ಲ ಸ್ಕೂಲು ಕಾಲೇಜ್ಗಳಿಗೆಲ್ಲ ಊಟ, ಬುಕ್ಸು ಎಲ್ಲ ವಿತರಣೆ ಮಾಡ್ತಾಯಿದ್ದೀವಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ಎಷ್ಟು ಫಸ್ಟ್ ಎಷ್ಟು ಜನ ಹೋಗ್ತಾರೆ ನಿಮ್ಮ ಇದರಿಂದ? ನಾವೇ ಒಂದು ಫ್ಯಾನ್ಸ್ ಒಂದು 300 ಜನ ಫ್ಯಾನ್ಸೇ ಇದ್ದೀವಿ ಸರ್. ಥಿಯೇಟ್ರ್ ನೀವೇ ಫುಲ್ ಮಾಡ್ತೀರಾ? ಹೌದು. ಕೊನೆಯದಾಗಿ ದುನಿಯಾ ವಿಜಯ್ ಅವ್ರ ಬರ್ತಡೇಗೆ ಒಂದು ವಿಶ್ ಮಾಡಿಬಿಡಿ ಅವರಿಗೆ, ನಿಮ್ಮ ಕಡೆಯಿಂದ, ನಿಮ್ಮ ಫ್ಯಾನ್ಸ್ ಕಡೆಯಿಂದ. ಹುಟ್ಟು ಹಬ್ಬದ ಶುಭಾಶಯಗಳು ಬಾಸ್. ವಿಶ್ ಹ್ಯಾಪಿ ಬರ್ತ್ಡೇ ಸಲಗ.